ಕಾಟ್ ಮಾವಿನ ಹಣ್ಣು ಅಥವಾ ಕಾಡು ಮಾವಿನ ಹಣ್ಣಿನಿಂದ ಗೊಜ್ಜು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ತುಂಬ ಅಪರೂಪ. ಈ ಹಣ್ಣು ಈ ಸೀಸನಲ್ಲಿ ಮಾತ್ರ ಸಿಕ್ಕುತ್ತೆ. ಇದ್ದಾಗ ಗೊಜ್ಜು ಮಾಡಿ ಉಪಯೋಗಿಸ್ಬೋದು. ಈಗಿನವ್ರಿಗೆ ಗೊತ್ತಿದೆಯೋ ಇಲ್ವೋ, ಹಿಂದೆ ತುಂಬ ಇದರಿಂದ ಗೊಜ್ಜು, ಸಾಸಿವೆ, ಸಾಂಬಾರು ಎಲ್ಲ ಮಾಡ್ತಾಯಿದ್ರು. ನಾನು ಹಳೆ ವಿಡಿಯೋಗಳಲ್ಲಿ ಸಾಂಬಾರು, ಸಾಸಿವೆ ಮಾಡಿ ತೋರಿಸಿದ್ದೀನಿ. ಇವತ್ತು ಗೊಜ್ಜು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಬೆಲ್ಲ ಬೇಕು ಸ್ವಲ್ಪ, ತೆಂಗಿನ ತುರಿ, ಜೀರಿಗೆ ಮೆಣಸು, ಸಾಸಿವೆ, ಉಪ್ಪು. ಜೀರಿಗೆ ಮೆಣಸು ಇಲ್ಲದವರು ಖಾರ ಇರುವ ಹಸಿ ಮೆಣಸನ್ನು ತೊಗೊಳ್ಬೋದು. ಇದಕ್ಕೆ ಉಪ್ಪು, ಹುಳಿ, ಖಾರ ಚೆನ್ನಾಗಿ ಬೀಳಬೇಕು. ಅಂದರೆ ಮಾವಿನ ಹಣ್ಣಲ್ಲಿ ಹುಳಿ, ಸಿಹಿ ಎರಡೂ ಇರುತ್ತಲ್ವ, ಅದಕ್ಕೆ ನಾವು ಖಾರ ಮತ್ತು ಉಪ್ಪು, ಬೆಲ್ಲ ಕರೆಕ್ಟಾಗಿ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಾಗುತ್ತೆ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ಅದರ ರಸ ತೆಕ್ಕೊಳ್ಬೇಕು. ಕೆಲವು ಮಾವಿನ ಹಣ್ಣಲ್ಲಿ ಪಲ್ಪು ಜಾಸ್ತಿ ಇರುತ್ತೆ, ಇದು ಸ್ವಲ್ಪ ನಾರಿದೆ. ಎಷ್ಟು ರಸ ಬರುತ್ತೋ ಅಷ್ಟು ತಗೊಳ್ಬೋದು. ಹೀಗೆ ಎಲ್ಲ ಮಾವಿನ ಹಣ್ಣನ್ನು ಸಿಪ್ಪೆ ತೆಗೆದು ಇಟ್ಕೊಳ್ಬೇಕು. ಮಾವಿನ ಹಣ್ಣನ್ನು ಕ್ಲೀನಾಗಿ ತೊಳೆದು ತೊಗೊಂಡಿದ್ದೀನಿ. ಇದು ಮರದಿಂದ ಬಿದ್ದಿರುತ್ತಲ್ವ, ಆವಾಗ ಮಣ್ಣೆಲ್ಲ ಆಗಿರುತ್ತೆ, ಹಾಗಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಹೀಗೆ ಸಿಪ್ಪೆ ಸುಲಿದಾಗ ಇದು ಹಾಳಾಗಿದ, ಹುಳ ಏನಾರು ಆಗಿದ ಅಂತ ನೋಡಬೇಕು. ಮರದಿಂದ ಬಿದ್ದ ತಕ್ಷಣ ಆದರೆ ಪರವಾಗಿಲ್ಲ, ಸ್ವಲ್ಪ ಲೇಟ್ ಆಗಿದ್ದರೆ ಕೆಲವು ಸತಿ ಹುಳ ಆಗಿರುತ್ತೆ. ನೋಡಿ ತಗೊಳ್ಬೇಕು. ಮಾವಿನ ಹಣ್ಣು ಸೀಸನ್ನಲ್ಲಿ ನಮಗೆ ಅಡುಗೆ ಮಾಡೋದು ತುಂಬ ಈಸಿ ಆಗುತ್ತೆ. ಇವತ್ತೇನು ಅಡುಗೆ ಮಾಡೋದು ಅಂತ ತರಕಾರಿ ಹುಡುಕೋ ಯೋಚನೆ ಇರಲ್ಲ. ಮಾವಿನ ಹಣ್ಣು ಇದ್ದರೆ ಸಾಸಿವೆನೋ, ಗೊಜ್ಜು ಅಥವಾ ಸಾಂಬಾರು ಏನೋ ಒಂದು ಐಟಮನ್ನು ಮಾಡಿಬಿಡ್ಬೋದು ಈಸಿಯಾಗಿ. ಎಲ್ಲರೂ ಇಷ್ಟಪಟ್ಟು ತಿಂತಿರ್ತಾರೆ ಇದನ್ನು. ಈಗ ಈ ಮಾವಿನ ಹಣ್ಣನ್ನ ಹಿಂಡಿ ರಸ ತೆಕ್ಕೊಳ್ಬೇಕು. ಇದಕ್ಕೆ ಹಸಿ ಗೊಜ್ಜು ಅಂತ ಹೇಳ್ತೀವಿ ನಾವು. ಇದು ಯಾವುದೇ ಥರ ಬೇಯಿಸೋದಿಲ್ಲ, ಏನಿಲ್ಲ, ಬರೀ ಒಗ್ಗರಣೆ ಒಂದು ಹಾಕಿದ್ರೆ ಆಯಿತು. ಕೆಲವು ಮಾವಿನ ಹಣ್ಣು, ಕಾಡು ಮಾವಿನ ಹಣ್ಣೆ ತುಂಬ ಪಲ್ಪ್ ಇರುತ್ತೆ. ಅಂಥ ಮಾವಿನ ಹಣ್ಣಲ್ಲಿ ಗೊಜ್ಜು ಅಥವಾ ಸಾಸಿವೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ನಾರು ಜಾಸ್ತಿ, ರಸ ಸ್ವಲ್ಪ ನೀರಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯಿ ಆದರೆ ಸ್ವಲ್ಪ ಹಿಂಡಲಿಕ್ಕೆ ಕಷ್ಟ, ರಸ ಬರೋದಿಲ್ಲ. ಹಿಂಡಿ ಆದ ಗೊಜ್ಜಿಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಇನ್ನೊಂದು ಸತಿ ಬೇಕಿದ್ದರೆ ಹಿಂಡ್ಕೊಳ್ಬೋದು. ನನಗೆ ಇಷ್ಟೇ ಸಾಕು, ನಾನು ನೀರು ಹಾಕಿ ಹಿಂಡ್ತಾ ಇಲ್ಲ. ನಾವು ಈ ಥರ ಮಾಡುವ ಗೊಜ್ಜಿಗೆ ಮಾವಿನ ಹಣ್ಣಿನ ಹಸಿ ಗೊಜ್ಜು ಅಂತ ಹೇಳ್ತೀವಿ. ಒಂದೊಂದು ಕಡೆ ಒಂದೊಂದು ಹೆಸರಿಂದ ಕರೀತಾರೆ, ಒಂದೊಂದು ಕ್ರಮದಲ್ಲೂ ಮಾಡ್ತಾರೆ. ನೀವೇನು ಹೇಳ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ರಸ ಎಲ್ಲ ಹಿಂಡಿಯಾಗಿದೆ. ಒಂದು 7-8 ಮಾವಿನ ಹಣ್ಣು ಹಿಂಡಿದ್ದಕ್ಕೆ ಇಷ್ಟು ರಸ ಸಿಕ್ತು ನನಗೆ. ಇದು ಸ್ವಲ್ಪ ರಸ ಎಲ್ಲ ಕಡಿಮೆ ಇರುತ್ತೆ ಈ ಮಾವಿನ ಹಣ್ಣು. ಕೆಲವು ಮಾವಿನ ಹಣ್ಣು ತುಂಬ ಚೆನ್ನಾಗಿರುತ್ತೆ, ಅದರಲ್ಲಿ 7-8 ಮಾವಿನ ಹಣ್ಣು ಹಿಂಡಿದರೆ ಇದರಲ್ಲಿ ಒಂದು ಅರ್ಧದಷ್ಟೇ ರಸ ಆಗುತ್ತೆ. ರುಬ್ಬಿದ್ದಾಗಿದೆ. ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ತೀನಿ. ಅದಕ್ಕೆ ಸ್ವಲ್ಪ ಜಾರ್ ತೊಳೆದ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ಬೇಡ. ಹಣ್ಣಿನ ರಸ ಉಳಿದಿರೋದನ್ನು ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಹುಳಿ, ಖಾರ ಹದವಾಗಿದ್ದರೆ ಈ ಗೊಜ್ಜು ಒಂದೇ ಊಟಕ್ಕೆ ಸಾಕಾಗುತ್ತೆ, ತುಂಬ ಟೇಸ್ಟಾಗಿರುತ್ತೆ.
ಮಾವಿನ ಹಣ್ಣು ಸೀಸನ್ನಲ್ಲಿ ಮಾವಿನ ಹಣ್ಣು ಸಿಕ್ಕಿದವರು ಈ ಥರದ ಗೊಜ್ಜನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ. ಖಂಡಿತ ಮತ್ತೆ ಪದೇ ಪದೇ ಮಾಡಿ ತಿಂತೀರಿ, ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು. ಮಾವಿನ ಹಣ್ಣಿನ ಸೀಸನಲ್ಲಿ ನಾವು ಮಲೆನಾಡು ಭಾಗದಲ್ಲಿ ಗೊಜ್ಜು, ಸಾಸಿವೆ, ಸಾಂಬಾರು ಎಲ್ಲ ದಿನಕ್ಕೊಂದು ಐಟಮ್ ಮಾಡ್ತಾ ಇರ್ತೀವಿ. ತುಂಬ ಟೇಸ್ಟಾಗಿರುತ್ತೆ. ಇಷ್ಟು ಹಸಿವಿಲ್ಲ ಅಂತ ಹೇಳಿದವರು ಕೂಡ ಇನ್ನೊಂದು ಸ್ವಲ್ಪ ಅನ್ನ ಹಾಕ್ಕೊಂಡು ತಿನ್ನೋದಂತೂ ಗ್ಯಾರಂಟಿ ಈ ಥರ ಗೊಜ್ಜು ಮಾಡಿದ್ರೆ. ಇದಕ್ಕೀಗ ಒಂದು ಒಗ್ಗರಣೆ ಮಾಡ್ತೀನಿ. ಒಗ್ಗರಣೆಗೆ ಒಂದು ಬಾಣಲೆ ತೊಗೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸು, ಇಂಗು ಚೂರು ಹಾಕ್ಕೊಳ್ತೀನಿ. ಹಿಂಗೆ ಹಾಕಿದ್ರೆ ಟೇಸ್ಟ್ ಘಮ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು, ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಮಾಡಿರೋ ಒಗ್ಗರಣೆಯನ್ನು ಗೊಜ್ಜಿಗೆ ಹಾಕ್ಕೊಳ್ತಾ ಇದ್ದೀನಿ. ಗೊಜ್ಜು ರೆಡಿಯಾಗಿದೆ. ಒಂದು ತಟ್ಟೆ ತಗೊಂಡು ಉಪ್ಪು ಉಪ್ಪಿನಕಾಯಿ ಬಿಡಿಸ್ಕೊಂಡಿದ್ದೀನಿ, ಅನ್ನ ಹಾಕ್ಕೊಳ್ತಾ ಇದ್ದೀನಿ. ಬಡಿಸಿರೋ ಬಿಸಿ ಅನ್ನಕ್ಕೆ ಗೊಜ್ಜನ್ನು ಹಾಕ್ಕೊಂಡು ಕಲಸಿ ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಎಷ್ಟು ಊಟ ಬೇಡ ಅಥವಾ ಊಟ ಸೇರಲ್ಲ ಅಂದವರು ಕೂಡ ಒಂದು ತುತ್ತು ಜಾಸ್ತಿನೇ ಊಟ ಮಾಡ್ತಾರೆ. ಈ ವಿಡಿಯೋ ನಿಮಗೆ ನೋಡಿ ಇಷ್ಟ ಆದರೆ ಲೈಕು, ಶೇರು, ಕಮೆಂಟ್ಗಳನ್ನು ಮಾಡಿ. ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ. ನೀವು ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ನನಗೂ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.